ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ಈ ಕ್ಷಣಕ್ಕೆ ನಿಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ಬೋದು, ಬಟ್ ಸ್ಟಿಲ್ ನಾನು ಹೇಳೋದಿಷ್ಟೇ, ಯಾವಾಗಲೂ ಕಲ್ತ್ಕೊಳ್ಳೋಕ್ಕಿಂತ ಇವಾಗಲೇ ಕಲ್ತ್ಕೊಂಡಿರಿ ಅಂತ. ಈ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬೌಂಡ್ರೀಸ್ ಹಾಕೊಳ್ಳೋದು ಅಂತಲ್ಲ, ಬದಲಾಗಿ ಬಾಗಿಲಿನ ಇಟ್ಕೊಳ್ಳೋದು. ಯಾರು ಬರಬೇಕು, ಹೇಗೆ ಬರಬೇಕು, ಮತ್ತು ಬಂದವ್ರು ಯಾವಾಗ ಹೋಗಬೇಕು, ಇದನ್ನು ನಾವು ಡಿಸೈಡ್ ಮಾಡ್ತೀವಿ. ಸೊ ಪ್ರತಿ ಸಂಬಂಧ ನೀವು ಎಲ್ಲೆಲ್ಲ ಕಳ್ಕೊಂಡಿದ್ದೀರೋ, ಎಲ್ಲೆಲ್ಲ ತುಂಬ ಕೋಪ ಮಾಡ್ಕೊಂಡಿರೋ ಒಂದು ವಿಚಾರದ ಮೇಲೆ, ಪರಿಸ್ಥಿತಿಗಳಲ್ಲಿ ಯೋಚನೆ ಮಾಡಿ. ನೀವು ಮುಂಚೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಸಂಬಂಧ ಇತ್ತು ಅದೇ ರೀತಿಯೇ ಇದ್ಬಿಟ್ಟಿದ್ದರೆ ಏನೂ ವ್ಯತ್ಯಾಸಗಳಾಗ್ತಿರಲಿಲ್ಲ, ಚೆನ್ನಾಗೇ ಇರ್ತಿತ್ತು. ಬಟ್ ಯಾವಾಗ ನೀವು ನಿಮಗಿಂತ ಹೆಚ್ಚಾಗಿ ಇನ್ನೊಬ್ಬರನ್ನ ಪ್ರಿಯಾರಿಟಿಲಿ ಇಟ್ರಿ, ನಿಮಗಿಂತ ಹೆಚ್ಚಾಗಿ ಅವ್ರು ಖುಷಿಯಾಗಿರಬೇಕು, ಅವ್ರು ಕೇಳಿದ್ದು ಸಿಗಬೇಕು, ನಾನೆಲ್ಲ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಬಂತು, ಅಲ್ಲಿಂದ ಎಲ್ಲ ಎಡ್ವರ್ಟ್ ಆಗೋಕ್ಕೆ ಶುರುವಾಯಿತು. ಆ್ಯಂಡ್ ಇದು 2 ಕಡೆಯಿಂದನೂ ಇದ್ದರೆ ದಟ್ ಈಸ್ ಗುಡ್. ಬಟ್ ಇದು ಒಂದು ಕಡೆಯಿಂದ ಆಗ್ತಿದ್ರೆ ಇಟ್ ವಿಲ್ ನೆವರ್ ವರ್ಕ್ ಇನ್ ಯುವರ್ ಲೈಫ್. ಸತ್ಯವಾಗ್ಲೂ ಅಷ್ಟೇ, ಅದು ಯಾವತ್ತೂ ಕೂಡ ಸರಿ ಮಾಡ್ಕೊಳಕ್ಕಾಗೋದಿಲ್ಲ. ನಾನು ಅದಕ್ಕೆ ಹೇಳೋದು, ಒಂದು ಆ ರೀತಿ ಸಂಬಂಧಗಳಲ್ಲಿದ್ದರೆ ಆದಷ್ಟು ಆಚೆ ಬರೋಕ್ಕೆ ಟ್ರೈ ಮಾಡಿ. ಇಫ್ ಯಾರಾದರೂ ನಿಮಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ, ನಿಮ್ಮ ಸಮಯಕ್ಕೆ ವ್ಯಾಲ್ಯೂ ಮಾಡ್ತಿಲ್ಲ, ಅಥವಾ ನಿಮ್ಮ ಪ್ರೆಸೆನ್ಸ್ ಏನಿದೆಯೋ ಅದಕ್ಕೆ ಅವ್ರು ಮರ್ಯಾದೆ ಕೊಡ್ತಿಲ್ಲ, ಗೌರವ ಕೊಡ್ತಿಲ್ಲ ಅನ್ನೋದಾದರೆ ಅಲ್ಲಿರೋಕೆ ಹೋಗಬೇಡಿ. ನಿಮ್ಮ ಗೌರವನ ನೀವು ಉಳಿಸ್ಕೊಳ್ಳಿ. ಪರವಾಗಿಲ್ಲ, ಅವ್ರು ಕೊಟ್ಟಿಲ್ಲ ಅಂದ್ರೂ ಸರಿ, ನಾನು ಹೋಗ್ತೀನಿ, ಅವ್ರ ಜೊತೆನೇ ಇರ್ತೀನಿ ಅಂತೆಲ್ಲ ಯಾವಾಗ ನೀವು ಬದುಕ್ತಿರ್ತೀರೋ ಅರ್ಥ ಮಾಡ್ಕೊಳ್ಳಿ, ನರಕಾಲಿಂದ ಶುರುವಾಗುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ನಿಜವಾಗ್ಲೂ ಸ್ವರ್ಗದ ರೀತಿ. ಎಲ್ಲ ಖುಷಿ, ನೆಮ್ಮದಿ, ಸಂತೋಷ ಎಲ್ಲನೂ ಸಿಗುತ್ತೆ, ಸತ್ಯವಾಗ್ಲೂ ಸಿಗುತ್ತೆ. ಆ ಪ್ರಶಾಂತತೆ ಇರುತ್ತೆ ಯಾವಾಗಲೂ ಕೂಡ ನಮ್ಮ ಒಳಗಡೆ. ಇಲ್ವಾ, ಬಿಟ್ಕೊಟ್ವಾ ಅದನ್ನು, ಡನ್, ಎವ್ರಿಥಿಂಗ್ ಇಸ್ ಡನ್, ಒಪ್ಕೊಳ್ಳೇಬೇಕು. ಆ್ಯಂಡ್ ಅದರಿಂದ ಇವಾಗ ಆಚೆ ಬರಲೇಬೇಕು. ಸೊ ಫೋಕಸ್ ಆನ್ ಯುವರ್ ಸೆಲ್ಫ್. ಇನ್ಮೇಲಿಂದ ನಿನ್ನನ್ನು ಪ್ರಿಯೋರಿಟೈಸ್ ಮಾಡ್ಕೊ, ನಿನಗೆ ನೀನು ಗೌರವ ಕೊಟ್ಕೊ, ನಿನ್ನ ಪ್ರೀತಿಸು, ಬದುಕು ನೋಡ್ಕೊ ಎಷ್ಟು ಸುಂದರವಾಗುತ್ತೆ ಅಂತ. ಸೊ ಇದು ಈಗ ಯಾರಿಗೆ ರೀಚ್ ಆಗಬೇಕು ಚೆನ್ನಾಗಿ ಗೊತ್ತಿರುತ್ತೆ. ನಿಂದು ಎಷ್ಟು ಜನ ಫ್ರೆಂಡ್ಸು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಬದುಕ್ತಿರ್ತಾರೆ, ಎಲ್ಲ ನಿನಗೆ ಗೊತ್ತು, ನಿನ್ನ ಸುತ್ತಮುತ್ತ ಇರೋರು. ಸೊ ಅವ್ರಿಗೆ ಶೇರ್ ಮಾಡು. ಲೆಟ್ ದೆಮ್ ಚೇಂಜ್ ದೇರ್ ಲೈಫ್ ರೈಟ್ ನೌ ಆ್ಯಂಡ್ ಚೆನ್ನಾಗಿ ಬದುಕಲಿ. ಬರೀ ಬೇರೆಯವರು ಅಂತಿರ್ತಾರೆ, ಇವಾಗಲಾದರೂ ಅವ್ರಿಗೋಸ್ಕರ ನಿಂತ್ಕೊಳ್ಳಿ, ಸ್ಟ್ಯಾಂಡ್ ತಗೊಳ್ಳಿ, ಬದುಕಲಿ. ಡೌನ್ಲೋಡ್ ಮಾಡ್ಕೊಂಡು ವಾಟ್ಸಪ್ಪಲ್ಲಾದರೂ ಶೇರ್ ಮಾಡು, ಬಟ್ ಶೇರ್ ಮಾಡು, ಮರಿಬೇಡ. ಆ್ಯಂಡ್ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೋ, ಎಲ್ಲಿ ಯಾವಾಗ ನಿನಗೂ ಯೂಸ್ಫುಲ್ ಆಗುತ್ತೆ ಗೊತ್ತಿಲ್ಲ. ಸೊ ಇನ್ನಷ್ಟು ಈ ರೀತಿ ಬದುಕನ್ನು ಬದಲಾಯಿಸ್ಕೊಳ್ಳೋಂಥ ವಿಡಿಯೋ ನೋಡೋದಕ್ಕಾಗಿ ಈ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡ.